ಗರುಡ ಪುರಾಣದ ದೃಷ್ಟಿಯಲ್ಲಿ ಮರಣಾಂತರ ಜೀವನ. ದೇಹ ನಿಶ್ಚಲವಾದ ಕ್ಷಣ, ಆದರೆ ಜೀವನ ಮುಗಿದಿಲ್ಲ. ಇದು ಅಂತ್ಯವಲ್ಲ, ಇದು ಮತ್ತೊಂದು ಪ್ರಯಾಣದ ಆರಂಭ. ನಾನು ಇಲ್ಲಿದ್ದೇನೆ, ಆದರೆ ಯಾರಿಗೂ ಕಾಣುತ್ತಿಲ್ಲ. ನನ್ನ ಶಬ್ದ ಯಾರಿಗೂ ಕೇಳುತ್ತಿಲ್ಲ. ದೇಹ ನನ್ನದು, ಆದರೆ ನಾನು ಅದಲ್ಲ. ಕರ್ಮದ ಲೆಕ್ಕ ಆರಂಭವಾಗಿದೆ. ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸಮಯ ಬಂದಾಗ ಎಲ್ಲರಿಗೂ ಈ ಕರೆ ಬರುತ್ತದೆ. ಮರಣದ ನಂತರ ಆತ್ಮವು ಪ್ರೇತ ಯೋನಿಯಲ್ಲಿರುತ್ತದೆ. ದೇಹವಿಲ್ಲ, ಆದರೆ ಆಸೆಗಳು ಜೀವಂತ. ಈ 13 ದಿನಗಳಲ್ಲಿ ನಡೆಯುವ ಶ್ರಾದ್ದ, ಪಿಂಡದಾನ ಆತ್ಮಕ್ಕೆ ಶಕ್ತಿ ನೀಡುತ್ತದೆ. ದೇವರು ಶಿಕ್ಷೆ ನೀಡುವುದಿಲ್ಲ. ನಮ್ಮದೇ ಕರ್ಮ ನಮ್ಮನ್ನು ನ್ಯಾಯಸ್ಥಾನಕ್ಕೆ ಕರೆದೊಯ್ಯುತ್ತದೆ. ನಾವು ಬಿತ್ತಿದ್ದದ್ದೇ ಇಲ್ಲಿ ಬೆಳೆಯುತ್ತದೆ. ಪಾಪದ ಮಾರ್ಗ ಸುಲಭವಾಗಿತ್ತು, ಆದರೆ ಅದರ ಫಲ ಭಯಾನಕ. ಇದು ಶಿಕ್ಷೆಯಲ್ಲ, ಇದು ಅರಿವಿನ ಪಾಠ. ಒಳ್ಳೆಯ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರೇಮ, ದಾನ, ಸತ್ಯ ಇವು ಆತ್ಮಕ್ಕೆ ವಿಶ್ರಾಂತಿ ನೀಡುತ್ತದೆ. ಸ್ವರ್ಗವೂ ಶಾಶ್ವತವಲ್ಲ, ನರಕವೂ ಶಾಶ್ವತವಲ್ಲ. ಕರ್ಮ ಮುಗಿದ ನಂತರ ಆತ್ಮವು ಮತ್ತೊಮ್ಮೆ ಭೂಮಿಗೆ ಬರುತ್ತದೆ. ಹಳೆಯ ನೆನಪುಗಳು ಮರೆತು ಹೋಗುತ್ತವೆ, ಆದರೆ ಕರ್ಮ ಮಾತ್ರ ನಮ್ಮ ಜೊತೆಯಲ್ಲೇ ಬರುತ್ತದೆ. ಹೊಸ ದೇಹ, ಹೊಸ ಅವಕಾಶ. ಧರ್ಮದ ಜೀವನವೇ ಮರಣಾಂತರ ಶಾಂತಿಯ ಮಾರ್ಗ. ಭಯದಿಂದಲ್ಲ, ಅರಿವಿನಿಂದ ಬದುಕಿದವನು ಮೋಕ್ಷದ ದಾರಿಯನ್ನು ಕಾಣುತ್ತಾನೆ. ಮರಣ ನಮಗೆ ಅಂತ್ಯವಲ್ಲ, ಅದು ನಮ್ಮ ಜೀವನವನ್ನು ಮೌಲ್ಯಮಾಪನ ಮಾಡುವ ಕನ್ನಡಿಯಾಗಿದೆ. ಇದು ಅಂತ್ಯವಲ್ಲ, ಇದು ಆರಂಭ.